ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತೀವಿ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್. ತಮಿಳುನಾಡು ಮಾದರಿಯಲ್ಲಿ ಅಂಕುಶ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಿದ ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ಆ ರೀತಿ ಆದರೆ ಏನಿರುತ್ತೆ ಸರ್ ತಮ್ಮ ನಡೆ ಸರ್ಕಾರಕ್ಕೆ ಏನು ಹೇಳ್ತೀರಿ? ನೋಡಿ, ಇವ್ರು ಅಷ್ಟೇ ಇಲ್ಲ, ಇದಕ್ಕೊಂದು ನ್ಯಾಯಾಲಯ ಅನ್ನೋದೊಂದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಯಾಕೆ ಮಾಡ್ಯಾರಂದ್ರೆ, ಇಂಥ ಅಯೋಗ್ಯರು, ಇಂಥ ಮತಿಭ್ರಷ್ಟರು ಸರ್ಕಾರ ಬಂದಾಗ ನ್ಯಾಯಾಂಗವನ್ನು ನ್ಯಾಯ ಕೊಡಬೇಕನ್ನೋದಕ್ಕೆ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ. ಅಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ, ತಮಿಳುನಾಡಾಗ ಮಾಡಿದ್ದಾರೆ, ಸೌದಿ ಅರೇಬಿಯಾದಾಗ ಮಾಡಿದ್ದಾರೆ ಅಂತ ಏನು ಹೇಳ್ತಾರಲ್ಲ, ಇವೆಲ್ಲ ಬಿಟ್ಟು ಸಿದ್ದರಾಮಯ್ಯನವರು ಪ್ರಾಕ್ಟಿಕಲ್ಲಾಗಿ ಭೂಮಿ ಮ್ಯಾಗಿದ್ದು ಸರ್ಕಾರ ನಡೆಸಲಿ. ಅಲ್ಲಿ ಇವತ್ತು IT 10,000 ಕೋಟಿ ರೂಪಾಯಿದಲ್ಲಿ ಹೋಯ್ತು, ಆಂಧ್ರಕ್ಕೆ ಹೋಯ್ತು, ತಮಿಳ್ನಾಡಿಗೆ ಹೋಗ್ರಾಗಿದ್ದು. ಈ IT BT ಮಿನಿಸ್ಟ್ರಿ ಏನು ಮಾಡ್ಲಕತ್ತಾರೆ? ಇವತ್ತು ವರ್ಷಕ್ಕೆ 10,000 ಕೋಟಿ ರೂಪಾಯಿ ಆದಾಯ ಆಗುವಂಥ ಒಂದು ಮಾಹಿತಿ ತಂತ್ರಜ್ಞಾನದ ಒಂದು ದೊಡ್ಡ ಕಂಪನಿ, ಗೂಗಲ್ ಕಂಪನಿ ಹೋಯ್ತು, ಇವತ್ತು ತಮಿಳ್ನಾಡಿಗೆ ಹೋಗ್ತಾ ಇವೆ. ಇವರು MP ಪಾಟೀಲ್ ಬರೀ ಲಿಂಗಾಯತ ನೋಡಿದ್ರು. ಅವ್ರು ನಮ್ಮ ಪ್ರಿಯಾಂಕಾ ಖರ್ಗೆ ಇದ್ರೆ ಬರೀ ನನಗೆ RSSನವರು ನಾನು ಬೆದರಿಕೆ ಹಾಕೋದು, ಇವೆಲ್ಲ ನಾಟಕ ಬಿಡಿ. ಗ್ರಾಮೀಣಾಭಿವೃದ್ಧಿ ದೊಡ್ಡ ಇಲಾಖೆ ಇದೆ, 2 ಲಕ್ಷ ಹುದ್ದೆಗಳು ಈ ರಾಜ್ಯದಲ್ಲಿ ಖಾಲಿ ಇವೆ. ನಿರುದ್ಯೋಗಗಳ ಒಂದು ದೊಡ್ಡ ತಾಂಡವ ಆಡ್ತಾ ಇದೆ. ಬರೀ ಮಾತು ಎತ್ತಿದ್ರೆ ಗ್ಯಾರಂಟಿ ಕೊಟ್ಟಿವಿ, ಗ್ಯಾರಂಟಿ ಬೇಕಾಗಿಲ್ಲ ಜನರಿಗೆ. ಆ 2 ಲಕ್ಷ ಹುದ್ದೆಗಳನ್ನು ತುಂಬಿಟ್ರೆ 2 ಲಕ್ಷ ಕುಟುಂಬಗಳು BPLನಿಂದ ಹೊರಗೆ ಬರ್ತಾವೆ. ಅದನ್ನು ಬಿಟ್ಟು ಈ ಹಲ್ಕ ಕೆಲಸ ಏನು ಮಾಡ್ಲಕತ್ತಾರಲ್ಲ, ಸಿದ್ದರಾಮಯ್ಯ ಏನು ಬೇಕಾದ್ ಮಾಡಲಿ, ಇನ್ನೇನು ಮಾಡಿದ್ರು 2 ವರ್ಷನೇ ಮಾಡೋದು. 28ಕ್ಕೆ ನಾವೇ ಬರೋರು. ಇವ್ರು ಮಾಡಿದಂಥ ಎಲ್ಲ ತಪ್ಪುಗಳನ್ನು ರಿಪೇರಿ ಮಾಡಿ ಇವರಿಗೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡ್ಯಾರ, ಇವ್ರು ಹೆಂಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತೀವಿ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್. ತಮಿಳುನಾಡು ಮಾದರಿಯಲ್ಲಿ ಅಂಕುಶ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಿದ ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ಆ ರೀತಿ ಆದರೆ ಏನಿರುತ್ತೆ ಸರ್ ತಮ್ಮ ನಡೆ ಸರ್ಕಾರಕ್ಕೆ ಏನು ಹೇಳ್ತೀರಿ? ನೋಡಿ, ಇವ್ರು ಅಷ್ಟೇ ಇಲ್ಲ, ಇದಕ್ಕೊಂದು ನ್ಯಾಯಾಲಯ ಅನ್ನೋದೊಂದು. ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಯಾಕೆ ಮಾಡ್ಯಾರಂದ್ರೆ, ಇಂಥ ಅಯೋಗ್ಯರು, ಇಂಥ ಮತಿಭ್ರಷ್ಟರು ಸರ್ಕಾರ ಬಂದಾಗ ನ್ಯಾಯಾಂಗವನ್ನು ನ್ಯಾಯ ಕೊಡಬೇಕನ್ನೋದಕ್ಕೆ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ. ಅಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ, ತಮಿಳ್ನಾಡಾಗ ಮಾಡಿದ್ದಾರೆ, ಸೌದಿ ಅರೇಬಿಯಾದಾಗ ಮಾಡಿದ್ದಾರೆ ಅಂತ ಏನು ಹೇಳ್ತಾರಲ್ಲ, ಇವೆಲ್ಲ ಬಿಟ್ಟು ಸಿದ್ದರಾಮಯ್ಯನವರು ಪ್ರಾಕ್ಟಿಕಲ್ಲಾಗಿ ಭೂಮಿ ಮ್ಯಾಗಿದ್ದು ಸರ್ಕಾರ ನಡೆಸಲಿ. ಅಲ್ಲಿ ಇವತ್ತು IT 10,000 ಕೋಟಿ ರೂಪಾಯಿದಲ್ಲಿ ಹೋಯ್ತು, ಆಂಧ್ರಕ್ಕೆ ಹೋಯ್ತು, ತಮಿಳ್ನಾಡಿಗೆ ಹೋಗ್ರಾಗಿದ್ದು. ಈ IT BT ಮಿನಿಸ್ಟ್ರಿ ಏನು ಮಾಡ್ಲಕತ್ತಾರೆ? ಇವತ್ತು ವರ್ಷಕ್ಕೆ 10,000 ಕೋಟಿ ರೂಪಾಯಿ ಆದಾಯ ಆಗುವಂಥ ಒಂದು ಮಾಹಿತಿ ತಂತ್ರಜ್ಞಾನದ ಒಂದು ದೊಡ್ಡ ಕಂಪನಿ, ಗೂಗಲ್ ಕಂಪನಿ ಹೋಯ್ತು, ಇವತ್ತು ತಮಿಳ್ನಾಡಿಗೆ ಹೋಗ್ತಾ ಇವೆ. ಇವರು MP ಪಾಟೀಲ್ ಬರೀ ಲಿಂಗಾಯತ ನೋಡಿದ್ರು. ಅವ್ರು ನಮ್ಮ ಪ್ರಿಯಾಂಕಾ ಖರ್ಗೆ ಇದ್ರೆ ಬರೀ ನನಗೆ RSSನವರು ನಾನು ಬೆದರಿಕೆ ಹಾಕೋದು, ಇವೆಲ್ಲ ನಾಟಕ ಬಿಡಿ. ಗ್ರಾಮೀಣಾಭಿವೃದ್ಧಿ ದೊಡ್ಡ ಇಲಾಖೆ ಇದೆ, 2 ಲಕ್ಷ ಹುದ್ದೆಗಳು ಈ ರಾಜ್ಯದಲ್ಲಿ ಖಾಲಿ ಇವೆ. ನಿರುದ್ಯೋಗಗಳ ಒಂದು ದೊಡ್ಡ ತಾಂಡವ ಆಡ್ತಾ ಇದೆ. ಬರೀ ಮಾತು ಎತ್ತಿದ್ರೆ ಗ್ಯಾರಂಟಿ ಕೊಟ್ಟಿವಿ, ಗ್ಯಾರಂಟಿ ಬೇಕಾಗಿಲ್ಲ ಜನರಿಗೆ. ಆ 2 ಲಕ್ಷ ಹುದ್ದೆಗಳನ್ನು ತುಂಬಿಟ್ರೆ 2 ಲಕ್ಷ ಕುಟುಂಬಗಳು BPLನಿಂದ ಹೊರಗೆ ಬರ್ತಾವೆ. ಅದನ್ನು ಬಿಟ್ಟು ಈ ಹಲ್ಕ ಕೆಲಸ ಏನು ಮಾಡ್ಲಕತ್ತಾರಲ್ಲ, ಸಿದ್ದರಾಮಯ್ಯ ಏನು ಬೇಕಾದ್ ಮಾಡಲಿ, ಇನ್ನೇನು ಮಾಡಿದ್ರು 2 ವರ್ಷನೇ ಮಾಡೋದು. 28ಕ್ಕೆ ನಾವೇ ಬರೋರು. ಇವ್ರು ಮಾಡಿದಂಥ ಎಲ್ಲ ತಪ್ಪುಗಳನ್ನು ರಿಪೇರಿ ಮಾಡಿ ಇವರಿಗೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡ್ಯಾರ, ಇವ್ರು ಹೆಂಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.